ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಂದು ಮದುವೆ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತು ವಿಷಯ ಏನಪ್ಪ ಅಂತಂದರೆ ಟೈಮ್ ಬಂದು 1:30 ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಮಾರ್ನಿಂಗ್ ನನ್ನ ಮಗನಿಗೆ ರಾಗಿ ಸರಿ ಚೀನಿ ಪ್ರಾಡಕ್ಟ್ ಕೊಡೋದು ಅಂತ ಹೇಳಿದ್ದೆ ಅದು ಹೇಗೆ ಮಾಡೋದು ಅಂತಲೂ ಹೇಳಿದ್ದೀನಿ ಆ್ಯಂಡ್ ಇವಾಗ ಮಧ್ಯಾಹ್ನ ಏನು ತಿನ್ನಿಸ್ತೀನಿ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಆ್ಯಂಡ್ ನಿಮಗೆಲ್ಲರಿಗೂ ಹೇಳೋಣ ಅಂತ ಬಂದಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬನ್ನಿ ಹೇಳ್ತೀನಿ ಗೈಸ್ ಇವತ್ತು ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಪಾಲಕ್ ಸೊಪ್ಪಲ್ಲಿ ನಮ್ಮ ಚಿನ್ನದ ರೆಸಿಪಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಎಷ್ಟೊಂದು ಸಲ ತಿನ್ನಿಸಿದ್ದೀನಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಸ್ವಲ್ಪ ಬೇಳೆ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದು ಅವ್ನಿಗೆ ಎಷ್ಟು ತಿಂತಾನೆ ಅಷ್ಟೇ ಮಾಡ್ಕೊಳ್ಳೋದು ನಾನು ಬೇಳೆ ಮತ್ತು ಪಾಲಕ್ ಸೊಪ್ಪು ಆ್ಯಂಡ್ ಇನ್ನೊಂದೊಂದು ಅಕ್ಕಿ ಹಾಕ್ಕೊಬೇಕು ಒಂದು ನಿಮಿಷ ನೋಡಿ ಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಇಷ್ಟೇ ಹಾಕೊಳ್ಳೋದು ಯಾಕಂದರೆ ಅದೇ ಜಾಸ್ತಿ ಆಗಿಬಿಡುತ್ತೆ ಇವೆರಡೂ ತೊಳ್ಕೊಬೇಕು ಫಸ್ಟು ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಸಲ ತೊಳ್ಕೊಬೇಕು ಗೈಸ್ ಬೇಕಷ್ಟು ನೀರು ಹಾಕ್ಕೋಬೇಕು 2 ಸಲ ತೊಳೆದಿದ್ದೀನಿ ಇದನ್ನು ಉಪ್ಪು ಹಾಕ್ಕೊಂಡ್ರೆ ಹಾಕೊಬೋದು ಇಲ್ಲಾಂದ್ರಿಲ್ಲ ನಾನು ಎಲ್ಲ ಆದಮೇಲೆ ಉಪ್ಪು ಹಾಕ್ಕೊಳ್ಳೋದು ಬೆಂದಾದ್ಮೇಲೆ ಹಾಕೋತೀನಿ ಇವಾಗ ಹಂಗೆ ಬೇಯಿಸ್ಕೊಳ್ಳೋಕೆ ಇಡ್ತೀನಿ ಆ್ಯಂಡ್ ಇದು ಬಂದು ಇದಾಗಲೇ ಆಲ್ರೆಡಿ ತೊಳ್ಕೊಂಡಿದ್ದೀನಿ ಸೊಪ್ಪು ಇದನ್ನು ಬೇರೆ ಅಂದರೆ ಬೇರೆ ಬೇಯಿಸ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗಡೆ ಪಾಲಕ್ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಅವ್ನಿಗೆ ಎಷ್ಟು ಬೇಕು ಅಷ್ಟೇ ಇಟ್ಟಿರೋದು ಸೊಪ್ಪು ಸೊ ಅದೊಂದು 2-3 ವಿಷಿಲ್ ಕೂಗಬೇಕು ಇದು ಸ್ವಲ್ಪ ಬೇಯಬೇಕಷ್ಟೇ ಯಾಕಂದರೆ ಹಿಂಗೆ ಮುಟ್ಟಿದ ತಕ್ಷಣ ಬಿಡಿ ಆಗಿಬಿಡ್ಬೇಕು ಸೊಪ್ಪು ಅಷ್ಟುವರೆಗೂ ಬೇಯಿಸ್ಕೊಬೇಕು ಗೈಸ್ ಮಗ ಎದ್ದೇ ಬಿಟ್ಟ ಗೈಸ್ ಒಂದೊಂದಲ್ಲ ಗೈಸ್ ಇವ್ರನ್ನ ಸಂಭಾಳ್ಸಕ್ಕಂತೂ ನನ್ನ ಕೈಲಿ ಆಗಲ್ಲ ಹಂಗಿದ್ರು ಸಂಭಾಳಿಸ್ತಾ ಇದ್ದೀನಿ ನಾನು ಹೆವಿ ತೀಟ್ಲೆ ಮಾಡ್ತಾನೆ ಅದು ರೆಡಿ ಆಗ್ತಾ ಇದೆ ಕೂಗ್ತಾ ಇದೆ ಒಂದು ವಿಷಿಲ್ ಆಯಿತು ಎದ್ಬಿಟ್ಟ ನನ್ನ ಚಿನ್ನು ಈಗ ಅದನ್ನು ರೆಡಿ ಮಾಡಿಬಿಟ್ಟು ಇವನಿಗೆ ತಿನ್ನಿಸ್ಬೇಕು ನೋಡಿ ಇದು ಕೂಗ್ತಾ ಇದೆ ಸೊ ಇದು ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ಆಫ್ ಮಾಡ್ಕೊಳ್ಳೋಣ ಫುಲ್ ಆಗ್ಬಿಟ್ಟಿದೆ ಇದು ಬೆಂದಿದೆ ಸೊ ಇದನ್ನು ಆಫ್ ಮಾಡ್ಕೊಂಡ್ವಿ ಇನ್ನೊಂದು ವಿಷಲ್ ಕೂಗಬೇಕು ಕೂಗ್ತಾ ಇದೆ ಬೆಂದಿದೆ ಮತ್ತು ನೀರು ಕೂಡ ಆರೋಗಿದೆ ನೋಡಿ ಈ ಥರ ಬಿಟ್ಕೊಬೇಕು ಈ ಥರ ಬಿಡಿಯಾಗಿ ಈ ಥರ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೂ ಆರಾಮ್ಸೆ ಈಸಿ ಆಗುತ್ತೆ ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಡೋಣ ಬೌಲ್ಗೆ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ರೈಸ್ ಕೂಡ ರೆಡಿ ಆಗಿದೆ ಬೇಳೆ ಮತ್ತು ರೈಸು ಇದನ್ನು ಬಟ್ಲಿಗೆ ಹಾಕ್ಕೊಳ್ಳೋಣ ಚಿಕ್ಕ ಬಟ್ಲಿಗೆ ರೈಸ್ ಇವಾಗ ಅನ್ನನೂ ಮತ್ತು ಬೇಳೆನೂ ಈ ಸ್ಮ್ಯಾಶ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪಿಗೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಬೇಕು ಅಮ್ಮಂದಿರು ನಾನು ಟೇಸ್ಟ್ ನೋಡಿ ಅವನಿಗೆ ಕೊಡೋದು ಯಾಕಂದರೆ ಟೇಸ್ಟ್ ಚೆನ್ನಾಗಿದ್ರೆ ಅಲ್ವಾ ಅವರು ತಿನ್ನಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಇದು ಜೀರಿಗೆ ಮತ್ತು ಮೆಣಸು ಎರಡೂ ಈ ಥರ ರುಬ್ಕೊಂಡು ಈ ಥರ ಪುಡಿ ಮಾಡ್ಕೊಂಡಿದ್ದೀವಿ ಸೊ ಅವನು ಯಾವಾಗ ತಿಂತಾನೆ ಅವಾಗೆಲ್ಲ ಈ ಥರ ಅನ್ನ ಐಟಮ್ಸ್ಗೆ ರೈಸ್ ಐಟಮ್ಸ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪು ಜಾಸ್ತಿನೇ ಹಾಕ್ಕೊಬೋದು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅವ್ನಿಗೆ ಎಷ್ಟು ಬೇಕೋ ಅವ್ನು ಎಷ್ಟು ತಿಂತಾನೆ ಅಷ್ಟೇ ಹಾಕ್ಕೊಳ್ಳೋದು ನಾನು ನಿಮಗೆ ಬೇಕಾದರೆ ಹಾಕ್ಕೊಬೋದು ಆ್ಯಂಡ್ ಇನ್ನೊಂದು ಮತ್ತು ಅನ್ನ ಮತ್ತು ಬೇಳೆ ಕೂಗಿಸ್ಕೊತೀರಲ್ಲ ಆವಾಗ ಬೇಕಾದರೂ ಉಪ್ಪು ಹಾಕ್ಕೊಬೋದು ನೀವು ಸೊ ನಾನು ಆ ಥರ ಮಾಡಲ್ಲ ಇದ್ರ ಜೊತೆಗೆ ಉಪ್ಪು ಹಾಕ್ಕೊತೀನಿ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಸೊ ಗೈಸ್ ಫುಲ್ಲು ಸ್ಮ್ಯಾಶ್ ಮಾಡ್ಕೊಬೇಕು ಈ ಅನ್ನ ಎಲ್ಲ ಚಿಕ್ಕದಾಗಬೇಕು ಸೊ ಇದು 8 ಮಂತ್ಸಿಂದನೂ ತಿನ್ನಿಸ್ಬೋದು ಬೇಬೀಸ್ಗೆ
ನಾನು 10 ಮಂತ್ಸಿಂದ ತಿನ್ನಿಸ್ತಾ ಇದ್ದೀನಿ ಅವನಿಗೆ. ಈಗ 11 ಮಂತ್ಸ್ ಆಗಿದೆ ನನ್ನ ಮಗನಿಗೆ. ಸೊ ತುಂಬ ಬೆನಿಫಿಟ್ ಇದೆ, ತಿನ್ನಿಸಿ ಎಲ್ರೂ. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಒಂದು ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ತಿನ್ನಿಸ್ಬೋದು, ಇನ್ನೂ ಸ್ಮೂತ್ ಬರುತ್ತೆ ಅನ್ನ. ಸೊ ಗೈಸ್ ಇದಕ್ಕೆ ಲಾಸ್ಟು ತುಪ್ಪ ಹಾಕ್ಕೊಬೇಕು ಗೈಸ್. ನೋಡಿ ಲಾಸ್ಟು ಇದು ತುಪ್ಪ ಹಾಕ್ಕೊಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಏನೇ ಹಾಕಿದ್ರು ನಮ್ಮ ಚಿನ್ನುಗೆ ತುಪ್ಪ ಹಾಕ್ಕೊಂಡೇ ತಿನ್ನಿಸೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಬೇಕು. ಇದು ಹಸುವಿನ ತುಪ್ಪ ಅಲ್ಲ, ಎಮ್ಮೆ ತುಪ್ಪ, ಬೆಣ್ಣೆ ಇಸ್ಕೊಂಡು ಕರ್ಗಿಸ್ಕೊಂಡಿರೋದು. ಅಮ್ಮನ ಮನೆಯಿಂದ ಇಸ್ಕೊಂಡು ಬಂದು ಕರ್ಗಿಸ್ಕೊಂಡಿದ್ದೀವಿ. ಸೊ ಗೈಸ್ ಇಷ್ಟೇ, ನಮ್ಮ ಬೇಬಿ ರೆಸಿಪಿ ಪ್ರಿಪೇರ್ ಆಗಿದೆ. ಬನ್ನಿ ತಿನ್ಸೋಣ. ನೋಡಿ ಇದನ್ನು ತಿಂದಿದ್ದಾನೆ ನೋಡಿ. ಹಾಯ್ ಚಿನ್ನು, ಹಾಯ್. ಚೆನ್ನಾಗಿತ್ತಾ? ಸೊ ಗೈಸ್ ನೋಡಿ ತಿಂದಿದ್ದಾನೆ. ಎಲ್ಲ ನೋಡಿದ್ರಿ ಹೇಗೆ ಮಾಡಿದೆ, ಹೇಗೆ ತಿನ್ನಿಸ್ದೆ ಅಂತ ಹೇಳಿ. ಆ್ಯಂಡ್ ಯಾರಿಗೆಲ್ಲ ಬೇರೆ ಬೇರೆ ರೆಸಿಪಿಗಳು ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತೀನಿ ಖಂಡಿತವಾಗ್ಲೂ. ಆ್ಯಂಡ್ ಏನಾದರೂ ಈ ವಿಡಿಯೋಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳೋಣ. ಆ್ಯಂಡ್ ಸೊ ಇದರಿಂದ ಬೆನಿಫಿಟ್ಟು ತುಂಬ ಇರುತ್ತೆ ಮಕ್ಕಳಿಗೆ ಸೊಪ್ಪಿಂದ. ಸೊ ತಿನ್ನಿಸ್ಬೋದು ಆರಾಮ್ಸೆ, ಆದಾಗ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಅವಾಗವಾಗ ತಿನ್ನಿಸ್ತಾ ಇರ್ತೀನಿ. ಮಧ್ಯಾಹ್ನ ಟೈಮು ಇಲ್ಲ ಸಂಜೆ ಟೈಮ್ ತಿನ್ನಿಸ್ತೀನಿ, ಮಾರ್ನಿಂಗ್ ಟೈಮು ರಾಗಿ ಸರಿ ತಿನ್ನಿಸ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಶೇರ್ ಮಾಡಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಇನ್ನೊಂದು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಉಡಿತು. ಬಾಯ್ ಬಾಯ್ ಮಾಡು ಚಿನ್ನು, ಬಾಯ್ ಬಾಯ್.